ಇಂದು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಇವತ್ತೇನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ನೆರೆಗಾಲ ವಿಷಯವಾಗಿ ರಾಮ್ಜಿ ವಿರುದ್ಧ ಬೀದಿಗೆ ಬಿದ್ದ ಯುದ್ಧ. ರಾಮ್ಜಿ ಬೀದಿಗೆ ಬಿದ್ದ ಯುದ್ಧ. ನರೇಗಾ ಯೋಜನೆ ಹಿಂದೆಯಿಂದನೂ ಕೂಡ ಒಂದು 4-5 ಹೆಸರುಗಳು ಬದಲಿ ಆಗ್ತಾ ಬಂದಿವೆ. ಈ 4-5 ಹೆಸರುಗಳು ಬದಲಿಯಾಗಿ ಬಂದ್ರೂ ಈ ಕಾಂಗ್ರೆಸ್ನವರು ಆಯಾ ಕಾಲಕ್ಕೆ ಒಂದು ಹೆಸರು ಬದಲಿ ಆಗುತ್ತೆ ಬಿಡಿ ಅಂತಂದೆ. ಮಹಾತ್ಮ ಗಾಂಧಿನಿಗ ಕೊಲೆ ಮಾಡಿಬಿಟ್ರು ಹಂಗಂತ ಹೇಳ್ತಾವ್ರಲ್ಲ, ಇದು ಮೊದಲೇ ಅವ್ರ ಕೊಲೆ ಆಗಿದೆ ಪಾಪ. ಅವ್ರನ್ನೀಗ ಹೊಗಳದೇ ಇದ್ದರೆ ಇಲ್ಲ, ಅವ್ರನ್ನ ತೆಗಳದೇ ಇದ್ದರೆ ಕಾಂಗ್ರೆಸ್ನವ್ರಿಗೆ ಮುಂಡೆ ಮಕ್ಕಳಿಗೆ ಏನು ಬುದ್ಧಿ ಬರಲ್ವಾ ಏನೋ ಗೊತ್ತಿಲ್ಲ. ಏನು ಹೇಳಬೇಕು ಅಂತಲೇ ನನಗೆ ಅರ್ಥ ಆಗಿಲ್ಲ. ಮತ್ತು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಕೈನ ಘಟಾನುಘಟಿಗಳು ಧರಣಿ, ತಲೆಗೆ ಟವಲ್ ಕಟ್ಕೊಂಡು ಕೈಗೆ ಬ್ಲ್ಯಾಕ್ ಪಟ್ಟಿ ಕಟ್ಕೊಂಡು ಧರಣಿ ಮಾಡಿಬಿಟ್ರು. ನೆನ್ನೆ ಹೇಳಿದ್ದೀನಿ, ನೆನ್ನೆ ಒಂದು ಸುದ್ದಿ ಹೇಳಿದ್ದೀನಿ. ಪೇಟ ಕಟ್ಕೊಂಡಿದ್ದು ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಬ್ಲ್ಯಾಕ್ ಪಟ್ಟಿ ಏನೋ ಕಟ್ಟಿದ್ದು ಹೌದು, ಇದು ವಿರೋಧ ಅಂತ, ಕರಾಳ ದಿನ ಅಂತ. ಏನಕ್ಕೆ ಕರಾಳ ದಿನ? ಇವ್ರು ಮಾಡೋ ದಿವಸ ಎಲ್ಲ ಕರಾಳ ದಿನ ಆಗ್ಬಿಡುತ್ತೋ? ಇದೇನು ಇವತ್ತಂದೆ? ಆಯ್ತಾಗಲೇ 100 ವರ್ಷ 80 ವರ್ಷ ಆಗೋಯ್ತು ನಮ್ಮ ರಾಜ್ಯ, ನಮ್ಮ ದೇಶ ಸ್ವತಂತ್ರ ಬಂದು. 80 ವರ್ಷದಿಂದನೂ ಈ ನರೇಗಾ ಯೋಜನೆ ಆಳು ಮುಳು ಕಸ ಕಡ್ಡಿ ಎಲ್ಲ ಮಾಡ್ಕೊಂಡು ಬಂದವ್ರೆ. ಅಲ್ಲಿಂದನೂ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಬಂದು ಈಗ ಈ ಕಾಂಗ್ರೆಸ್ನವರು ಅಧಿಕಾರದಿಲ್ಲದೆ ಇದ್ದಕ್ಕೆ ಈ ಮೀನುಗಳು ಒದ್ದಾಡ್ತವೆ ಗೊತ್ತಾ, ಚಿಲಿಮಿಲ್ಲ ಅಂತ ಹಂಗೆ ಒದ್ದಾಡ್ತಾವ್ರೆ. ಅಧಿಕಾರ ಕೊಟ್ಟಿಲ್ವಲ್ಲ ಇವರು. ನರೇಂದ್ರ ಮೋದಿ 3 ಟರ್ಮು ಪ್ರಧಾನಿ ಆಗಿಬಿಟ್ರಲ್ಲ ಹಂಗಂತ. ಹಿಂಗೆ ಮೀನುಗಳು ಒದ್ದಾಡ್ತಾವಲ್ಲ ಹಂಗೆ ಒದ್ದಾಡ್ತಾವ್ರೆ. ಏನು ಸಿದ್ದರಾಮಯ್ಯನ ಕೇಳಬೇಕು? ಸಿದ್ದರಾಮಯ್ಯ ಇದ್ದಿದ್ದು ಒದ್ದಾಡ್ತಾನೆ. ಅವ್ರಿಗೇನು ಅಂತಂದರೆ ನಾನು 5 ವರ್ಷ ಮುಖ್ಯಮಂತ್ರಿ ಆಗಬೇಕು. ಹೆಂಗೆ? ಈ ರಾಹುಲ್ಗೆ ಮೆಚ್ಚೋಕ್ಕೋಸ್ಕರ ಇದು ಹೋರಾಟ ಮಾಡಬೇಕಲ್ಲ. ರಾಹುಲ್ ಮೆಚ್ಕೋತಾನೆ ಅವಾಗ. ಓಹೋ, ನೀನು ಸಿದ್ದರಾಮಯ್ಯ ನೀನು ಕಂಟಿನ್ಯೂ ಮಾಡೋಂಗಂತ ಹೇಳಬೇಕು. ಅದಕ್ಕೇನು ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯವರು. ಹಿಂಗಾಗಿ ನಮ್ಮ ರಾಜ್ಯನಿಗ ಅದೋ ಗತಿಗೆ ತರ್ತಾವ್ರೆ. ಒಂದು. ಎರಡನೇ ವಿಷಯ, ನಿಂದೆ ಹೇಳ್ಬಿಡ್ತೀನಪ್ಪ ಸಿದ್ದರಾಮಯ್ಯ, ನಿಮ್ಮ ಕೇಸು ಯಾವುದು? ಮೂಢ ಹಗರಣ ಇವತ್ತೇ ಇದೆ ಕೋರ್ಟ್ ತೀರ್ಪು. ಇವತ್ತೇನಾದ್ರು ವಿರುದ್ಧವಾಗಿ ಬಂದರೆ, ನಿಮ್ಮ ವಿರುದ್ಧವಾಗಿ ಬಂದರೆ ಏನು ಮಾಡ್ತೀರಾ? ಏನೂ ಮಾಡಲ್ಲ ನೀವಲ್ವಾ? ಪುನಃ ಇನ್ನೊಂದು ಕೋರ್ಟ್ಗೆ ಹೋಗ್ತೀರಾ. ಇದೇನಿದು ಹೈಕೋರ್ಟು, ಇರೋ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ. ಯಾಕೆ ಹೆಂಗಂದ್ರೆ ನಮ್ಮ ಸರ್ಕಾರದ ದುಡ್ಡು ಹಾಳು ಮಾಡಬೇಕಲ್ಲ. ಯಾರು ನಿಮ್ಮ ಲಾಯರ್ಗಳು ಅವರಲ್ಲ, ಅವ್ರಿಗೆಲ್ಲ 1 ಕೋಟಿ 2 ಕೋಟಿ ಕೊಟ್ಟು ವಾದ ಮಾಡಿಸೋದು. ಮೊದಲೇ ವಾದ ಮಾಡಿ ಫೇಲ್ ಆಗೋರೆ, ಮತ್ತೆ ಇನ್ನೊಂದು ವಾದ, ಇನ್ನೊಂದು ಸರ್ಕಾರದ ದುಡ್ಡು ಹಾಳಾಗಬೇಕು. ಈ ಹಾಳಾಗಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತೀರಲ್ವ. ಮತ್ತು ಇನ್ನೊಂದು ಮೂರನೇದು, ಇವತ್ತು ಬ್ರಿಟನ್ ಪ್ರಜೆ ರಾಹುಲ್ ಮೆನ್ಸಿ ಅವರು, ರಾಹುಲ್ ಗಾಂಧಿ ಅಲ್ಲ ಅವರು, ರಾಹುಲ್ ಮೆನ್ಸಿ ಅಂತೆ ಅಲ್ಲಿ ಬ್ರಿಟನ್ನಲ್ಲಿ. ಅವ್ರಿಗೆ ಪೌರತ್ವ ಇರೋದು ಬ್ರಿಟನ್ ಪೌರತ್ವ ಮತ್ತು ಇಂಡಿಯಾ ಪೌರತ್ವ ಎರಡೂ ಇಕ್ಕೊಡವ್ರೆ. ಹೆಂಗಿದೆ ನೋಡಿದ್ರೆ ನಮ್ಮ ದೇಶದಲ್ಲಿ ಸಂವಿಧಾನನಿಗೆ ಉಳಿಸ್ತೀನಿ ಅಂತ ಹೋರಾಟ ಮಾಡೋ ಅಂಥವ್ರು ಬ್ರಿಟನ್ನನ್ನು ಪೌರತ್ವ ಇಕ್ಕೊಂಡವ್ರೆ. ಇದು ಹೆಂಗಿದೆ, ಇದು ಎಷ್ಟು ಮಟ್ಟಿಗಿದೆ ನೋಡಿ. ಬ್ರಿಟನ್ ಪೌರತ್ವ ಇಕ್ಕೊಂಡು ನಾನು ಇಂಡಿಯಾದಲ್ಲಿ ನಾನು ಪ್ರಜಾಪ್ರಭುತ್ವನ ಉಳಿಸ್ತೀನಿ ಅಂತ ಹೇಳ್ಬಿಟ್ಟು ಬುಕ್ ಇಟ್ಕೊಂಡು, ಆ ಬುಕ್ಕಲ್ಲಿ ಎಷ್ಟು ಪೇಜ್ ಐತಿ ಅಂತಲೂ ಗೊತ್ತಿಲ್ಲ. ಇಲ್ಲ ಪೇಜ್ಗಳದ್ದು ಒಳಗಡೆ ಏನೇನು ಯಾವ್ಯಾವ ಎಷ್ಟೆಷ್ಟನೇ ಪೇಜ್ನಲ್ಲಿ ಏನು ಕತೆ ಇದೆ ಅಂತ ಗೊತ್ತಿಲ್ಲ. ಬುಕ್ ಇಟ್ಕೊಂಡು ನಾನು ಪೌರತ್ವ ಇದನ್ನೀಗ ಉಳಿಸ್ತೀನಿ ಹಂಗಂತ ಅಂದ್ಕೊಂಡು ಓಡಾಡ್ತಾವ್ರೆ. ಏನು ಉಳಿಸ್ತವ್ರಪ್ಪ ಇವರು? 2 ಕಡೆ ಇದನ್ನಿಕ್ಕೊಂಡು. ಇವತ್ತೇನಾದ್ರೂ ಕೋರ್ಟಿಂದ ಡಿಸಿಷನ್ ಆದರೆ ಇವರು ಯಾರು, ನಮ್ಮ ರಾಹುಲ್ ಮೆನ್ಸಿ ಅವರು ಮತ್ತೆ ಅವ್ರಿಗೆ FIR ಮತ್ತು ಕೇಸು ಕೋರ್ಟು ಕಚೇರಿ ಅಂದ್ಕೊಂಡು ಮತ್ತೆ ಇನ್ನು ಮುಂದಕ್ಕೆ ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಈಗ ಯಾರು ನಮ್ಮ ಕರ್ನಾಟಕದ ಇವರು ಕೇಸ್ ಆಗಿದ್ದಿದ್ದು 4 ವರ್ಷದಿಂದನೂ ಅದು ಓಡ್ತಾಯಿತ್ತು. ಇವಾಗೆಲ್ಲ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ರೀತಿಯ ಪೌರತ್ವದ ಹೊರದೇಶದಿಂದಲ್ಲಿ ಏನೇನಿದೆ ಇವ್ರದ್ದು ಅಂತ ಎಲ್ಲನೂ ತರಿಸ್ಕೊಂಡು ಬಂದು ಈಗ ಕೊಟ್ಟು ಕೋರ್ಟಲ್ಲಿ ಇವತ್ತು ಡಿಸಿಷನ್ ಆಗುವ ಸಂಭವ ಇದೆ. ಈ ಸಂಭವನೀಗ ಕೋರ್ಟಲ್ಲಿ ಏನು ತೀರ್ಪು ಮಾಡ್ತಾರೆ ಅಂತ ಗೊತ್ತಿಲ್ಲ.
ಇವತ್ತೇನಾದ್ರೂ ರಾಹುಲ್ ಗಾಂಧಿ ಪೌರತ್ವನಿಗೆ ರದ್ದು ಮಾಡ್ತಾರೋ ಇಲ್ಲ ಅವ್ರನಿಗ ಕೇಸ್ ಹಾಕಿ FIR ಹಾಕಿ ಒಳಗಡೆ ತಳ್ತಾರೋ ಗೊತ್ತಿಲ್ಲ. ಒಳಗಡೆ ಏನಾದ್ರು ತಳ್ಳಿದ್ರೆ ಗೊತ್ತಲ್ಲ ನಿಮಗೆ ಯಾರು ಅವರ ಕಾರ್ಯಕರ್ತರುಗಳೆಲ್ಲ ನಮ್ಮ ರಾಹುಲ್ ಗಾಂಧಿಗೆ ಹಿಂಗೆ ಮಾಡಿಬಿಟ್ರು ಬಿ ಜೆ ಪಿಯವರು ಅಂತ ಬೇಕು ಅಂತ ರಾಜಕೀಯ ಮಾಡ್ತಾರೆ ಹೆಂಗಂತ ಕುಣಿತಾರೆ. ಅವನೇನು ಎರಡೆರಡು ಕಡೆ ಪೌರತ್ವ ಇಕ್ಕೋ ಅಂತ ಹೇಳಿದ್ರ? ನೋಡ್ಕೊಳ್ಳಿ, ನಾಳೆ ಕೇಳ್ತಾರೆ ಅದನ್ನೇ. ಈ ಜನ ಕೇಳೋದೇ ಹಂಗೆ. ಯಾರು ಮಾಡಿದ್ರು BJP ಅವ್ರು ಮಾಡಿದ್ರು, ಮೋದಿ ಮಾಡ್ದ. ಮೋದಿ ಏನು ಪೌರತ್ವ ತಗೋ ಇನ್ನೊಂದು ಅಂತ ಹೇಳಿ ಇದನ್ನು ಇನ್ಫ್ಲುಯೆನ್ಸ್ ಮಾಡಿದ್ರ? ಇಲ್ಲ ಅವರೇ ನಿಂತ್ಕೊಂಡು ಜೊತೆಗೆ ಅದನ್ನು ಕೊಡಿಸಿದ್ರ? ಏನೂ ಇಲ್ಲ. ಆದರೂ ಇವ್ರುಗಳೆಲ್ಲ ಹೇಳೋದೇನು ಬರೀ ಸುಳ್ಳು ಬೂಟಾಟಿಕೆ ಮಾತಾಡಿಕೊಂಡು ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ ತೊಂದರೆ ಏನು ಕೊಡಬೇಕು ಅದನ್ನೆಲ್ಲ ಕೊಡ್ತಾರೆ. ಮತ್ತು ಇವರೇನು ಹೋಗ್ಬಿಟ್ಟು ಹೊರದೇಶದಲ್ಲಿ ನಮ್ಮ ಇಂಡಿಯಾ ಹಿಂಗಿದೆ ಹಂಗಿದೆ ಅಂತ ಯಾವತ್ತಾರು ಹೊಗಳಿದಾರ? ಇಲ್ಲ, ಯಾವತ್ತೂ ಇಲ್ಲ. ಇಂಡಿಯಾ ಡೆಡ್ ಎಕಾನಮಿ ಅಂತ ಹೇಳೋಂಥ ರಾಹುಲ್ ಗಾಂಧಿ ಈಗ ಗೊತ್ತಾಗುತ್ತೆ ಡೆಡ್ ಎಕಾನಮಿ ಇಂಡಿಯಾದವ್ರು ಏನು ಮಾಡ್ತಾರೆ ಅಂತ. ಇವತ್ತು ಕೋರ್ಟು ನಿಜವಾಗಿ ತೀರ್ಪು ಕೊಡಬೇಕು. ಅವ್ರಿಗೆ ವಿರುದ್ಧವಾಗಿ ಅವ್ರಿಗೆ ಕೇಸ್ ಆಗಬೇಕು, ಕೋರ್ಟ್ಗೆ ಹೋಗಿ ಅಲಿಬೇಕು. ಕೋರ್ಟ್ಗೆ ಅಲಿಬೇಕು ಅವರು. ದಿನ ಆಯಿತು ಅಂದರೆ ಕೋರ್ಟ್ಗೆ ಅಲಿಬೇಕು. ಹಂಗೆ ಮಾಡಿದ್ರೆ ಅವನು ರಾಹುಲ್ ಮೆನ್ಸಿ ಬುದ್ಧಿ ಕಲಿತಾರೆ. ಇನ್ನು ರಾಹುಲ್ ಗಾಂಧಿ ಅಂತ ಹೇಳ್ಬೇಡಿ ಯಾರನ್ನು, ದಯವಿಟ್ಟು ರಾಹುಲ್ ಮೆನ್ಸಿ ಅಂತ ಅವ್ರ ಹೆಸರು. ಅರ್ಥ ಆಯ್ತಾ? HK ಪ್ಯೂರನಿಗ ನಾನು ನಾಳೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ನನ್ನ ಈಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ವೋಟ್ ಹಾಕಿ ಮುಂದಕ್ಕೆ ಹೋಗೋಕ್ಕೆ ನನಗೆ ಒಂಚೂರು ಅನುಕೂಲ ಆಗಲಿ. ಶೇರ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಜೈ.